ಅನ್ನೋದಕ್ಕಿಂತ ಹೆಚ್ಚಾಗಿ ಚಿಲಿಪಿಲಿ ಚಲುವೆ ಅನ್ನೋದೇ ನಿಮ್ಮನ್ನ ಹೆಚ್ಚು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಷ್ಟು ಹೆಮ್ಮೆ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕಲಾವಿದೆ ಆಗುವಂತಹ ಅದೃಷ್ಟ ಸಿಗಲ್ಲ ಅನ್ಸುತ್ತೆ. ಬೇಸಿಕಲಿ ನಾನು ಒಂಥರ ಬ್ಲೆಸ್ ಚೈಲ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಇಡೀ ಕುಟುಂಬ ಕಲಾವಿದ್ರ ಕುಟುಂಬ. ನನ್ನ ತಾತ ಇಂದ ಹಿಡಿದು ನನ್ನ ತಾಯಿ ಆಗಿರ್ಬೋದು, ಚಿಕ್ಕಮ್ಮ ಚಿಕ್ಕಪ್ಪ, ಈ ಎಲ್ಲರೂ ಒಂದು ಕಲಾವಿದ್ರ ಕುಟುಂಬದಲ್ಲೇ. ನನಗೆ ಈ ಒಂದು ನೃತ್ಯ ಆಗ್ಲಿ, ಶಾಸ್ತ್ರೀಯ ಸಂಗೀತ ಆಗ್ಲೇ ನನ್ಗೆ ಯಾವತ್ತೂ ಇದು ಬೇರೆ ಅಂತ ಅನ್ಸಿಲ್ಲ. ಸೊ ಆ ಒಂದು ಜಾನರಲ್ಲಿ, ಆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ನಾನು ಹುಟ್ಟಿದ್ದೀನಿ ಅಂತ ಒಳ್ಳೆ ಫ್ಯಾಮಿಲಿಯಿಂದ ನಾನು ಬಂದಿದ್ದಕ್ಕೆ ಐ ಥಿಂಕ್ ನನಗೆ ಒಂಥರ ಕಲೆ ಮತ್ತೆ ಎಸ್ಪೆಷಲಿ ಈ ಒಂದು ಇಂಡಸ್ಟ್ರಿಗೆ ಹೆಂಗೆ ಅಂದ್ರೆ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಎಲ್ಲರೂ ನನಗೆ ಪೂರಕವಾಗಿ ಸಿಗ್ತಾ ಹೋಗಿದ್ದಕ್ಕೇನೆ ಐ ಥಿಂಕ್ ಯಾವುದೇ ಒಂದು ಫಿನಾನ್ಷಿಯಲ್ ಸಪೋರ್ಟ್, ತುಂಬಾ ಜನಕ್ಕೆ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ. ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಇರಬೇಕು, ಅಥವಾ ನಮ್ಗೆ ಯಾರಾದ್ರೂ ಒಬ್ರು ದೊಡ್ಡ ಗಾಡ್ ಫಾದರ್ ಇರಬೇಕು, ಅಥವಾ ನಮ್ಮ ತಂದೆ ಪ್ರೊಡ್ಯೂಸರ್ ಆಗಿರ್ಬೇಕು, ನಮ್ಮ ತಾಯಿ ಅಂತ ಇರುತ್ತೆ. ಸೊ ಅದು ಇಲ್ದೇನು ನಾವು ಸಾಧನೆ ಮಾಡಬಹುದು ಅಂತ ಹೇಳಿ ಐ ಥಿಂಕ್ ಎಲ್ಲೋ 1% ಐ ಆಮ್ ಲೈಕ್ ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ನೀವು ಪುಟ್ಟ ಕಲಾವಿದರಾಗಿ ಎಲ್ಲರಿಗೂ ತೋರಿಸ್ಕೊತೀರಾ, ಟಿವಿಲೆಲ್ಲ ಬರ್ತೀರಾ. ಸೊ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿದ ವ್ಯಕ್ತಿ ಯಾರು? ತುಂಬಾನೇ ಒಂಥರ ನನ್ನ ಲೈಫ್ ಹೆಂಗೆ ಅಂತ ಹೇಳಿದ್ರೆ ಅನ್ಕೊಂಡೇನೆ ದೇವ್ರು ನನಗೆ ವರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನಗೆ ಡ್ಯಾನ್ಸ್ ಯಾಕೆ ಸೇರಿಸಿದ್ದು ಅಂತ ಹೇಳಿ, ಹೌದು ನನ್ನ ತಾಯಿ ಕೂಡ ಡ್ಯಾನ್ಸರು ಅಂಡ್ ಅವರು ಎಲ್ಲ ಕಲಿತಿದ್ರು. ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರಿಂದ ಬೆಂಗಳೂರು, ನಾನು ಬೇಸಿಕಲಿ ಶಿವಮೊಗ್ಗದ ಹುಡುಗಿ, ಸೊ ಅವ್ರಿಗೆ ಬೆಂಗಳೂರಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಸಿಕ್ಕಿದ್ದಕ್ಕೆ ಅವ್ರು ಇಲ್ಲಿ ಲೈಫ್ ನ ಲೀಡ್ ಮಾಡಬೇಕು ಅಂತ ಹೇಳಿ ನಮ್ ಜೀವನ ಇಲ್ಲಿ ಶುರು ಆಯ್ತು. ಸೊ ಗೌರ್ಮೆಂಟ್ ಕೆಲಸ ಒಂಥರ ನಮ್ಗೆ ಅದು ಪ್ರಾಮಿಸಿಂಗ್ ಕೆಲಸ. ಸೊ ಈ ಮಗಳು ಸಿಕ್ಕಾಪಟ್ಟೆ ತರಲೆ. ಹೆಂಗೆ ಅಂದ್ರೆ ಮನೆಯಲ್ಲಿ ಇದ್ರೆ ಎಲ್ಲಾನು ಚಿಂದಿ ಮಾಡೋದು, ಮತ್ತೆ ಜಗಳ ಮಾಡೋದು, ಅಂಡ್ ಅಣ್ಣನ್ ಜೊತೆ ಅಂತೂ ಕಿತ್ತಾಡೋದೇ ನನ್ಗೆ. ಸರಿಯಾಗಿ ಮಾಡಿದ್ರೆ ನೀವು ಮನೇಲಿ ಇರೋದೇ ಬೇಡ. ಅವ್ರಿಗೆ 8:30 to 4:30 ವರ್ಕ್ ಶೆಡ್ಯೂಲ್ ಇರ್ತಿತ್ತು. ಸೊ ನನ್ಗೆ ಸ್ಕೂಲು ಒಂದು 2:30 ಮುಗಿದು ಹೋಗೋದು. ಈ 1 hour ನನ್ನ ಎಂಗೇಜ್ ಮಾಡೋದಿದ್ದಿಲ್ಲ, ಸಿಕ್ಕಾಪಟ್ಟೆ ಅವ್ರಿಗೆ ಕಷ್ಟ ಆಗೋಗೋದು. ಸೊ ಅವ್ರ ಏನ್ ಮಾಡಿದ್ರು, ಸ್ಕೂಲ್ ಪಕ್ಕನೇ ಇರುವಂತ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಂದ ಒಂದು 1 hour ಪ್ಲೇ ಹೋಮ್ ಇದ್ದು ಆಮೇಲೆ ಇಮಿಡಿಯೇಟ್ಲಿ ನಮ್ಮ ಮನೆ ಕರ್ಕೊಂಡು ಹೋಗ್ಬೋದು. ಈ ಒಂದು ವರ್ಕ್ ಶೆಡ್ಯೂಲ್ ಅಲ್ಲಿ ಅಮ್ಮ ಪ್ರಿಪೇರ್ ಮಾಡಿ ಫೋರ್ಸ್ಫುಲಿ ನನ್ನ ಭರತನಾಟ್ಯಂಗೆ ತಳ್ಳಿದ್ರು, ಹೋಗು ನೀನು ಕಲಿ ಅಂತ. ಯಾಕಂದ್ರೆ ಅಮ್ಮನ್ಗೆ ಅದು ಇವಾಗ ಅದು ಯೂಸ್ ಆಗ್ತಿದೆ ಅಂತ ಅನಿಸ್ತಿದೆ ನಿಮ್ಗೆ? ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಯೂಸ್ ಅಲ್ಲ, ನನ್ನ ಲೈಫೇ ಆಗೋಗಿದೆ ಅಂತ ಹೇಳೋದು ತಪ್ಪಲ್ಲ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಖಂಡಿತ ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ತಟ್ಟಬೇಕು, ನವ್ವತ್ತೆ, ಒಂಥರ ಸ್ಟ್ಯಾಮಿನಾ ಬರ್ನ್ ಆಗುತ್ತೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ, ಮೇ ಬಿ ಅರೌಂಡ್ 8-9 years ಅನ್ಸತ್ತೆ. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಅವಾಗ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಹೋದಾಗ ಹೋಗ್ತಾ 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 ಇಟ್ಸ್ ಬೀನ್ ಮೋರ್ ದೆನ್ 20 years ನಾವು 20 ವರ್ಷದಿಂದ ಗುರುಮುಖೇನ ಭರತನಾಟ್ಯ ಅಭ್ಯಾಸ ಮಾಡಿಕೊಂಡು ಒಂದು 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ವಿದೇಶದಲ್ಲೆಲ್ಲ ಕೊಡುವಂತ ಒಂದು ಸೌಭಾಗ್ಯ. ಹಾಗೆ 300 ಅಲ್ಲ, ಎಲ್ಲ ಅತಿಶಯೋಕ್ತಿ ಅಂತಲ್ಲ, ಒಂದು 3,000ಕ್ಕೂ ಹೆಚ್ಚು ಪ್ರಶಸ್ತಿಗಳು ನನಗೆ ಬಂದಿದೆ. ಅಂಡ್ ರೀಸೆಂಟ್ ಆಗಿ ಅದರಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರ ನೀಡುವಂತಹ ಬಹುಮುಖ ಪ್ರತಿಭೆ ಅವಾರ್ಡ್ ಆಗಿರ್ಬೋದು, ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು, ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್. ಸೊ ಈ ತರ ಒಂದು ನನಗೆ ರೆಕಗ್ನೈಸ್ ಮಾಡ್ತಾ ಹೋಗ್ತಿದ್ದಾಗ ಐ ಥಿಂಕ್ ನನಗೆ ಎಲ್ಲ ನನಗೆ ಸೈಮಲ್ಟೇನಿಯಸ್ಲಿ ಆಗ್ತಾ ಹೋಯ್ತು. ಸೊ ಈ ಇಂಡಸ್ಟ್ರಿ ಹೇಗೆ ಅಂತ ಹೇಳಿದ್ರೆ ಇದೇ ತರ ನನಗೆ ಡ್ಯಾನ್ಸ್ ಎಲ್ಲಾನು ನಾನು ಕಾರ್ಯಕ್ರಮ ಕೊಡ್ತಾ ಹೋಗ್ತಾ ಇದ್ದೆ. ಇಲ್ಲಿ ತುಂಬಾ ಫ್ಯಾಮಿಲಿ ಸಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ತಂದೆ ಕೂಡ ಅವರು ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರು, ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ರು. ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇತ್ತಾ ಅಂತ? ಕಲೆ ಬಗ್ಗೆ ಖಂಡಿತ ಹೌದು. ನನ್ನ ತಾಯಿನೇ ಎಲ್ಲ ಅವ್ರಿಗೆ ಹೇಳ್ಕೊಟ್ಬಿಟ್ಟಿರ್ತಾರೆ. ಅಂಡ್ ಹಿ ವಾಸ್ ಅ ವೆರಿ ಸಪೋರ್ಟಿಂಗ್ ಫಾದರ್.